ಇತ್ತೀಚೆಗೆ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾದ ನಟರೊಬ್ಬರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಅಂತ. ಹಾಗಾದರೆ ಸಿನಿಮಾ ರಂಗದಲ್ಲಿ ಅವ್ರ ಹೆಸರು ಏನು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಉತ್ತರವನ್ನು ನಾನು ನೀಡ್ತಾ ಇದ್ದೀನಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಅಂತ. ನೋಡಿ, ಭಾರತೀಯ ಚಲನಚಿತ್ರ ರಂಗದಲ್ಲಿ ನಾವು ಸಾಕಷ್ಟು ಉದಯೋನ್ಮುಖ ಕಲಾವಿದರನ್ನು ನೋಡ್ತೀವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವೇಗವಾಗಿ ಒಂದು ದೊಡ್ಡ ಪಟ್ಟವನ್ನು ಸೇರಿದ್ದು ಯಶ್ ಅವರು. ಮುಖ್ಯವಾಗಿ ಕನ್ನಡ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಮೇಲ್ಬಂದವರು. ಈ ಚಲನಚಿತ್ರಗಳಲ್ಲಿ ಅಭಿನಯಿಸೋದಕ್ಕಿಂತ ಮುಂಚೆ ಅವರು ಧಾರಾವಾಹಿಗಳಲ್ಲಿ, ರಂಗನಾಟಕಗಳಲ್ಲಿ ತಮ್ಮ ಪ್ರಯೋಗವನ್ನು ಮಾಡಿದರು. ಅರುಣ್ ಕುಮಾರ್ ಹಾಗೂ ಪುಷ್ಪಾ ದಂಪತಿಗಳಿಗೆ ಜನವರಿ 8ರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಹುಟ್ಟಿದವರು. ನಂದಿನಿ ಅನ್ನುವಂಥ ತಂಗಿ ಕೂಡ ಇದ್ದಾರೆ. ತಂದೆ ಅರುಣ್ ಕುಮಾರ್ ಅವರು BMTC ಸಾರಿಗೆ ಸೇವೆಯಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸಿದವರು. ಮಹಾರಾಜ ಕಾಲೇಜ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದು ಬಾಲ್ಯದ ದಿನಗಳನ್ನು ಮೈಸೂರಿನ ಪಡುವಾರಹಳ್ಳಿಯಲ್ಲಿ ಕಳೆದರು. ತಮ್ಮ ಶಾಲಾ ಶಿಕ್ಷಣದ ನಂತರ ಅವರು ನಾಟಕಕಾರರಾದಂಥ BV ಕಾರಂತರಿಂದ ರೂಪುಗೊಂಡ ಬೆನಕ ನಾಟಕ ಶಾಲೆಯನ್ನು ಸೇರ್ತಾರೆ. ಯಶ್ ತಮ್ಮ ಬಹುಕಾಲದ ಪ್ರೇಯಸಿ ರಾಧಿಕಾ ಪಂಡಿತ್ ಅವರನ್ನು 2016ರಲ್ಲಿ ವಿವಾಹ ಕೂಡ ಆಗಿದ್ದಾರೆ. ದಂಪತಿಗಳಿಗೆ ಹೆಣ್ಣು ಹಾಗೂ ಗಂಡು ಇಬ್ಬರು ಮಕ್ಕಳಿದ್ದಾರೆ. ಯಶ್ ಅವರು ETV ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾದ ಅಶೋಕ್ ಕಶ್ಯಪ್ ಅವರ ನಿರ್ದೇಶನದ ಗೋಕುಲ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದರು. ಮಳೆಬಿಲ್ಲು ಮತ್ತು ಪ್ರೀತಿ ಇಲ್ಲದ ಮೇಲೆ ಹೀಗೆ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹಂಬಲದ ಹುಡುಗನ ಪಾತ್ರ. ನನಗನಿಸಿದ್ದು ಆ ಧಾರಾವಾಹಿಯಲ್ಲಿ ತಮ್ಮ ನೈಜ ಆಕಾಂಕ್ಷೆಗಳನ್ನೆಲ್ಲ ಅವರು ತೋಡ್ಕೊಂಡಿದ್ದಾರೆ. ವಿಶೇಷ ಅಂದರೆ ಅವರು ಆ ಪಾತ್ರದಲ್ಲಿ ಏನೇನು ಹೇಳಿದಾರೋ ಅದೆಲ್ಲವನ್ನೂ ಸಾಧಿಸಿದ್ದಾರೆ. 2007ರಲ್ಲಿ ಪ್ರಿಯಾ ಹಾಸನ್ ನಿರ್ದೇಶನದ ಜಂಬದ ಹುಡುಗಿ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋ ಮೂಲಕ ಯಶ್ ಅವರ ಸಿನಿ ಪಯಣ ಆರಂಭ ಆಗತ್ತೆ. ಈ ಚಿತ್ರದಲ್ಲಿ ಅವರು ಪೋಷಕ ಪಾತ್ರವನ್ನು ವಹಿಸಿದರು. 2008ರಲ್ಲಿ ತೆರೆ ಕಂಡ ಅವರ 2ನೇ ಸಿನಿಮಾ ಮೊಗ್ಗಿನ ಮನಸ್ಸು. ಈ ಸಿನಿಮಾದಲ್ಲಿ ಅವರು ನಂದಗೋಕುಲ ಧಾರಾವಾಹಿಯ ಸಹ ನಟಿ ರಾಧಿಕಾ ಪಂಡಿತ್ ವಿರುದ್ಧದ ಪೋಷಕ ಪಾತ್ರವನ್ನು ನಿರ್ವಹಿಸಿದರು. ಈ ಚಿತ್ರ ಯಶಸ್ಸು ಕೂಡ ಗಳಿಸಿತು ಮತ್ತು ಅವರಿಗೆ ಅತ್ಯುತ್ತಮ ಪೋಷಕ ನಟ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತು. 2008ರಲ್ಲಿ ಬಿಡುಗಡೆಯಾದ ರಾಕಿ, 2009ರಲ್ಲಿ ಕಳ್ಳರ ಸಂತೆ, ಗೋಕುಲ ಸಿನಿಮಾಗಳಲ್ಲಿ ಕೂಡ ನಾಯಕನಾಗಿ ಅಭಿನಯಿಸುವ ಮೂಲಕ ತಮ್ಮ ಪಯಣವನ್ನು ಆರಂಭ ಮಾಡಿದರು. ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಮೊದಲ ಸಲ, ಕಿರಾತಕ, ಗೂಗ್ಲಿ, ರಾಜಾಹುಲಿ, ಗಜಕೇಸರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್, ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾಗಳು ಭಾರಿ ಯಶಸ್ಸಿನ ಜೊತೆಗೆ ಕನ್ನಡಕ್ಕೆ ಯಶ್ ಅನ್ನುವಂಥ ಒಬ್ಬ ಹೀರೋವನ್ನು ತಂದುಕೊಟ್ವು. KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಸಿನಿಮಾಗಳು ಯಶ್ ಅವರನ್ನು ಬಾಲಿವುಡ್ ಮಟ್ಟಕ್ಕೆ ಏರಿಸಿದ್ವು. ಯಮಹಾ ಫ್ಯಾಸಿನೋ ಫಿಲ್ಮ್ ಫೇರ್ ಅವಾರ್ಡ್ ಹಾಗೂ ಸೀಮಾ ಅವಾರ್ಡ್ 2ರಿಂದಲೂ ಕೂಡ KGFನ ರಾಖಿ ಬಾಯ್ ಅಭಿನಯಕ್ಕಾಗಿ ಉತ್ತಮ ನಟ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. ಈ ಸಿನಿಮಾ ಬೆಸ್ಟ್ ಕನ್ನಡ ಸಿನಿಮಾ ಅಂತ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಿದೆ. ಯಶ್ ಅವರ ಮುಂಬರುವ ಹಾಲಿವುಡ್ ಸಿನಿಮಾ ಟಾಕ್ಸಿಕ್, ಎ ಫೇರಿ ಟೇಲ್ ಫಾರ್ ಗ್ರೋತ್ಸ್, ಇದರಲ್ಲಿ ಯಶ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಗೀತು ಮೋಹನ್ ದಾಸ್ ಈ ಸಿನಿಮಾ ನಿರ್ದೇಶಿಸಿದ್ದಾರೆ. ಹಾಲಿವುಡ್ ನೃತ್ಯ ಸಂಯೋಜಕ ಸೇರಿದಂತೆ ಹೈ ಆಕ್ಷನ್ ಹಾಗೂ ಅಂತಾರಾಷ್ಟ್ರೀಯ ಸಹಯೋಗಗಳ ಮಿಶ್ರಣವನ್ನು ಇದು ಒಳಗೊಂಡಿದೆ. ಇದು ಇಂಗ್ಲಿಷ್ ಹಾಗೂ ಕನ್ನಡ, ನೆನಪಿಟ್ಕೊಳ್ಳಿ, ಇಂಗ್ಲಿಷ್ ಹಾಗೂ ಕನ್ನಡ 2ರಲ್ಲೂ ಏಕಕಾಲದಲ್ಲಿ ಶೂಟಿಂಗ್ ಆಗ್ತಾ ಇದೆ. ಸದ್ಯದ ಸುದ್ದಿಯ ಪ್ರಕಾರ ಈ ಸಿನಿಮಾ 19 ಮಾರ್ಚ್ 2026ರಲ್ಲಿ ತೆರೆ ಕಾಣೋ ಸಾಧ್ಯತೆ ಇದೆ. ಯಶ್ ಅವರು ನಿತೀಶ್ ತಿವಾರಿ ಅವರ ರಾಮಾಯಣ ಚಿತ್ರದಲ್ಲಿ ರಾವಣನಾಗಿ ಕೂಡ ಅಭಿನಯಿಸ್ತಾ ಇದ್ದಾರೆ. ಕಳೆದ ತಿಂಗಳು ಏಪ್ರಿಲಲ್ಲಿ ಇದರ ಚಿತ್ರೀಕರಣ ಆರಂಭವಾಗಿದೆ. ಈ ಸಿನಿಮಾ 2 ಭಾಗಗಳಲ್ಲಿ ಬಿಡುಗಡೆಯಾಗುವಂತಹ ಒಂದು ನಿರೀಕ್ಷೆ ಇದೆ. ಅಭಿನಯದ ಹೊರತಾಗಿ ಯಶ್ ಅವರು ಹಾಡುಗಳನ್ನು ಹೇಳ್ತಾರೆ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮತ್ತು ಮಾಸ್ಟರ್ ಪೀಸ್ ನಂತಹ ಚಿತ್ರಗಳಲ್ಲಿ ಹಾಡುಗಳಿಗೆ ದನಿ ಕೂಡ ಆಗಿದ್ದಾರೆ. ಸದ್ಯಕ್ಕೆ
ದಕ್ಷಿಣ ಭಾರತದ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಯಶ್ ಕೂಡ ಒಬ್ಬರು. ಯಶ್ ಅವರು ತಮ್ಮ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಸೇರಿ ಯಶೋಮಾರ್ಗ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮೂಲಕ ಸಾಮಾಜಿಕ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರ ಕಷ್ಟ ನಷ್ಟಗಳಿಗೆ ಅವರು ನೆರವಾಗ್ತಾ ಇದ್ದಾರೆ. ಒಬ್ಬ ಹೀರೋ ಅಥವಾ ನಾಯಕನನ್ನ ನಾವು ಮೊದಲಿನಿಂದಲೂ ನೋಡ್ಕೊಂಡು ಬಂದಿರೋದು ಹೇಗೆ ಅಂದರೆ, ಅವರು ತಮ್ಮ ನಿಜ ಜೀವನದಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ನಾಯಕನಾಗಿಯೇ ಮೆರಿಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಯಶ್ ಅವರು ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ಒಂದು ದೊಡ್ಡ ಒಂದು ಪಟ್ಟವನ್ನು ಏರಿದ್ದಾರೆ. ಅದನ್ನು ಅವರು ಉಳಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ತುಂಬಾ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅತ್ಯುತ್ತಮ ನಟ. ಅವ್ರನ್ನ ಈ ಬಾರಿ ನಾವು ನೆನೆಸ್ಕೊಂಡಿರೋದು ತುಂಬಾ ದೊಡ್ಡ ಹೆಮ್ಮೆಯ ವಿಷಯ ಕೂಡ.